ಇವತ್ತು ಮೆಂತ್ಯ ಬಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು ದೊಡ್ಡ ಪಾತ್ರೆಗೆ 1 ಲೀಟ್ರ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ 2 ಸ್ಪೂನು ಸೋಂಪು ಕಾಳು ಹಾಕ್ತಾಯಿದ್ದೀನಿ, ಒಂದು 10 ಪಲಾವ್ ಎಲೆ, ಒಂದು 4 ಚಕ್ಕೆ, ಒಂದು 4 ಲವಂಗ, ಒಂದು 5 ಪೀಸು ಕಲ್ಲು ಹೂವು, ಒಂದು 4-5 ಏಲಕ್ಕಿ, ಒಂದು ಜಾಕಾಯಿ ಹಾಕ್ತಾಯಿದ್ದೀನಿ ಟೇಸ್ಟಿಗೆ, ಮತ್ತು ಒಂದು 100 ಗ್ರಾಮ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಸೀಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ. 1 kg ಆಗೋಷ್ಟು ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರಿತೀನಿ. ಸೊ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು, ಆವಾಗ ಎಲ್ಲದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೆಂತ್ಯ ಸೊಪ್ಪು 3 ಕಟ್ಟಾಗೋವಂಥದ್ದನ್ನು ತೊಳೆದು ಸಣ್ಣದಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಈರುಳ್ಳಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಈರುಳ್ಳಿ ಫ್ರೈ ಆಗಿದೆ, ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಈಗ ಮಿಕ್ಸಿ ಜಾರ್ಗೆ 1 ಕಟ್ಟು ಪುದೀನ ಸೊಪ್ಪು, 1 ಕಟ್ಟು ಕೊತ್ತಂಬರಿ, ಒಂದು 50 ಗ್ರಾಮ್ ಆಗೋಷ್ಟು ಹಸಿಮೆಣ್ಸಿನ್ಕಾಯಿನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನನ್ನ ಹತ್ರ ಸ್ವಲ್ಪ ಬಟಾಣಿ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಆಪ್ಷನಲ್ಲು, ಹಾಕಿದ್ರೆ ಫ್ಲೇವರ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗೇನು ಪೇಸ್ಟ್ ಮಾಡ್ಕೊಂಡಿದ್ದೋ ಕೊತ್ತಂಬರಿ, ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಆ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ 1 kg ಆಗೋಷ್ಟು ಟೊಮೊಟೊ ಕೂಡ ರುಬ್ಬಿ ಹಾಕ್ತಾಯಿದ್ದೀನಿ. ಹುಳಿ ಟೊಮೊಟೊ ಆದರೂ ಹಾಕ್ಬೋದು, ಫಾರಮ್ ಟೊಮೊಟೊ ಹಾಕ್ಬೋದು. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಟೊಮೊಟೊ ಹುಳಿಯ ಮತ್ತು ಫಾರಮ್ನ ಅರ್ಧ kg ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋಬೇಕು, ಆ ಥರ ಫ್ರೈ ಮಾಡಬೇಕು. ಇದ್ರ ಜೊತೆಗೆ ಇವಾಗಲೇ ಕೂಡ ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. 300 ಗ್ರಾಮ್ ಆಗೋಷ್ಟು ಬೆಳ್ಳುಳ್ಳಿ ಪೇಸ್ಟು, 250 ಗ್ರಾಮ್ ಆಗೋಷ್ಟು ಶುಂಠಿ ಪೇಸ್ಟು, ಅದನ್ನು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋ ಥರ ಬಾಡಿಸ್ಕೊಳ್ತಾ ಇದ್ದೀನಿ. ನಾನು ಕಾಯಿನ ಮತ್ತು ಚಕ್ಕೆನ ರುಬ್ಬಿಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ದು ಅರ್ಧ ಹೋಳು ತೆಂಗಿನಕಾಯಿ, ಒಂದು 3 ಪೀಸ್ ಚಕ್ಕೆ, ಇದನ್ನು ಕೂಡ ರುಬ್ಬಾಕ್ತಾಯಿದ್ದೀನಿ. ಮತ್ತು ನಾನು 8 kg ಅಕ್ಕಿನ ಒಂದು ಪಾತ್ರೆಯಲ್ಲಿ ಅಳತೆ ಮಾಡಿಟ್ಕೊಂಡಿದ್ದೆ, ಅದೇ ಪಾತ್ರೆ ಸೈಜಲ್ಲಿ 2ರಷ್ಟು ನೀರು ಕೂಡ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ನೀರು ಮಳ್ಳಬೇಕು. ನೀರು ಮಳ್ಳದಾಗ ನಾನೀಗ ಆಲ್ರೆಡಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ಇಲ್ಲೊಂದು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ಇನ್ನೇನು ಹಾಕ್ತಾಯಿಲ್ಲ ಎಕ್ಸ್ಟ್ರಾ. ನೀರು ಚೆನ್ನಾಗಿ ಮಳ್ಳದ ಮೇಲೆ ನಾನೇನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನೋ ಈ ಅಕ್ಕಿನ ಈ ಅನ್ನಕ್ಕೆ, ನೀರಿಗೆ, ಮಸಾಲೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಕುದಿಬೇಕು, ಆವಾಗ ಮಾತ್ರ ಅಕ್ಕಿ ಹಾಕಿ. ಪಲಾವ್ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ, ಅನ್ನ ಕೂಡ ಉದ್ದುದ್ರವಾಗುತ್ತೆ. ಈಗ ನಾನು ಅಕ್ಕಿ ಆಲ್ರೆಡಿ ಹಾಕಿದ್ದೀನಿ, ಉಪ್ಪು ಆಲ್ರೆಡಿ ರುಚಿಗೆ ಹಾಕಿದ್ದೆ. ಒಂದು ಸರಿ ಲಾಸ್ಟಲ್ಲಿ ಉಪ್ಪು ರುಚಿ ನೋಡಿಕೊಂಡು ಅಕ್ಕಿ